ಸರ್, ಮೊದಲನೇದಾಗಿ ಇವತ್ತು ಗಾಂಧಿನಗರ ಏನು ವಿಧಾನಸಭಾ ಕ್ಷೇತ್ರದಿಂದ ನೂತನ ಅಭ್ಯರ್ಥಿ ನಮ್ಮ ಅಧ್ಯಕ್ಷರಾಗಿ ವಿಜಯ್ ಅಂತ ನಾವು ಇವತ್ತು ಕೊನೆ ದಿನ ಇವತ್ತು ಆ್ಯಕ್ಚುಲಿ ಪ್ರಚಾರಕ್ಕೆ ಇವತ್ತು. ಹಾಗಾಗಿ ನಮ್ಮ ಸಿಟಿ ಅಧ್ಯಕ್ಷರು ರಮೇಶ್ ಗೌಡರು ಅವ್ರ ನೇತೃತ್ವದಲ್ಲಿ ಇವತ್ತು ಮಾಡುವಂಥ ಕಾರ್ಯಕ್ರಮ ಇದೆ. ಡೋರ್ ಟು ಡೋರ್ ಕುಮಾರಣ್ಣ ಬಗ್ಗೆ ಆಗಲಿ, ಅವರು ದೇವೇಗೌಡರು ಮಾಡಿರೋ ಕೆಲಸ ಆಗಲಿ, ನಾವೊಂದು ಎಲ್ಲರಿಗೊಂದು ಎತ್ತು ತೋರಿಸೋಣ. ಹಾಗೆ NDA ಏನು BJP JDS NDA ಅಂತ ಮೈತ್ರಿ ಮಾಡ್ಕೊಂಡವ್ರಲ್ಲ, ಈ ಪ್ರಬಲವಾದ ಅಭ್ಯರ್ಥಿ ಆರ್ಟ್ರಿಕ್ ಇರೋ ನಮ್ಮ PC ಮೋಹನ್ ಪರ ನಾವು ಪ್ರಚಾರ ಮಾಡಿಕೊಂಡು ಸಂಘಟನೆ ಮಾಡೋಣ ಅಂತ ನಾವೊಂದು ಮುಂದುವರಿತಾ ಇದ್ವಿ ಸರ್. ನಾವು ರಮೇಶ್ ಗೌಡ್ರ ನೇತೃತ್ವದಲ್ಲಿ ಮುಂದುವರಿತಾ ಇದ್ವಿ ಸರ್. ಇಲ್ಲಿವರೆಗೂ ನಾವೊಂದು ಇದು 4ನೇ ದಿವಸ ಅಂತ ಹೇಳ್ಬೋದು. ಮೊದಲನೇ ದಿನ ನಾವು ಬೆನ್ನಿಪೇಟೆ ಮತಯಾಚನೆ ಮಾಡಿದಾಗ ಅಲ್ಲಿ ಭಾರಿ JDS ಕಾರ್ಯಕರ್ತರು ಬಂದು ಎಲ್ಲರೂ BJP ಅವರಿಗೆ ಸಪೋರ್ಟ್ ಮಾಡಿ ಪ್ರತಿಯೊಂದು ಮೋದಿ ಪರ ವಿಶ್ವಾಸ ತಗೊಂಡು ಅವ್ರು ಮಾಡೋಂಥ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅದೊಂದು ವಿಶ್ವಾಸ ತಗೊಂಡು ಎಲ್ಲ ಮತ ಪ್ರಚಾರ ಮಾಡ್ತಾಯಿದ್ರೆ ವೋಟ್ ಫಾರ್ BJP ಅಂತ JDS ಅವ್ರ ಬಾಯಿಂದ ಅಬ್ಬರಿಸ್ತಾ ಇದ್ದಾರೆ. ಯಾಕಂದರೆ ಅವರು ನೋಡ್ತಾ ಇದ್ದಾರೆ ಏನಪ್ಪ JDS ಅವರು ಈ ಬಾರಿ ನಮಗೆ ತುಂಬ ಬೆಂಬಲಿಸ್ತಾ ಇದ್ದಾರೆ ಅಂತ PC ಮೋಹನ್ ಸರ್ ಅವರು ಬೆನ್ನಿಪೇಟೆಯಲ್ಲೂ ಭಾರಿ ಅವರು ನಗುಮುಖದಿಂದ ನಮ್ಮನ್ನ ಮಾತಾಡಿಸಿದ್ರು. ಸಮ್ಮಿಶ್ರವಾಗಿ ಎಲ್ಲ ಕಡೆ ಮತಯಾಚನೆಗೆ ಹೋಗ್ತಾ ಇದ್ದೀರಾ, ಬಟ್ ಸಂಪೂರ್ಣವಾಗಿ JDS ಕಾರ್ಯಕರ್ತರು BJP ಜೊತೆಗಿದ್ದಾರೆ ಸರ್. ಇವತ್ತಿನ ದಿವಸ ಸಂಪೂರ್ಣವಾಗಿ ನಮಗೆ ಅವರು ಇದ್ದಾರಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಸಂಪೂರ್ಣವಾಗಿ ನಮ್ಮ ಬೆಂಬಲ ದೇವೇಗೌಡರು ಅಪ್ಪಾಜಿ ನಿರಂತರವಾಗಿದ್ದಾರೆ. 94 ವರ್ಷಲ್ಲೂ ಅವರು ಮಾಡೋಂಥ ಪ್ರಚಾರ ಆಗಲಿ, ವೋಟ್ ಬ್ಯಾಂಕ್ ಆಗಲಿ, BJP ಪರ ಅಂತ ಮಾಡೋಂಥ ಕಾರ್ಯಕ್ರಮ ಆಗಲಿ, ಮೋದಿಜಿ ಅವರೇ ಶಾಕ್ ಆಗ್ತಾರೆ. ಅವ್ರು ನೋಡಿ ನಾವು ಶಾಕ್ ಆಗ್ತೀವಿ. ಗಾಂಧಿನಗರದಲ್ಲಿ ನಾವು ಈ ಥರ ಮಾಡಬೇಕು, ನಾವು ಪ್ರಬಲವಾಗಿ ನಮ್ಮ ಕಾರ್ಯಕರ್ತರ ವಿಶ್ವಾಸ ತಗೊಂಡು ಮನೆ ಮನೆ ತಲುಪುವಂಥ ಕಾರ್ಯಕ್ರಮ, ಕುಮಾರಣ್ಣ ಸಾಲ ಮನ್ನಾ ಆಗಿರ್ಬೋದು, ಏನೋ ದೊಡ್ಡ ಕಾರ್ಯಕ್ರಮ ಆಗಲಿ, ನಾವು ಅವ್ರನ್ನ ಎತ್ತಿಡಿಬೇಕು, ಎತ್ತು ತೋರಿಸ್ಬೇಕಂತ ನಮ್ಮನ್ನು BJP ಅವರು ಕಡೆಗಣಿಸ್ತಾರೋ, ನಮ್ಮ ನೋಡ್ಕೊತಾರೋ ಆ ಮಾತು ಎರಡು ಮಾತಿಲ್ಲ. ನಮ್ಮನ್ನ ಅವರು ಲವ್ ಆ್ಯಂಡ್ ಅರೇಂಜ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ. ನಾವಂತೂ ಅವ್ರಿಗೆ ಸದಾ ಅವ್ರ ಜೊತೆ ಸಂಪರ್ಕದಲ್ಲಿರ್ತೀವಿ. PC ಮೋಹನ್ ಸರು ಎಲ್ಲ ನಮ್ಮ JDS ಕಾರ್ಯಕರ್ತರು ಒಂದು ಭಾಗ ನೋವಾದ್ರೂ ನಾವು ತೋರಿಸ್ಕೊತ ಇಲ್ಲ. ನಾವು ಆಲ್ರೆಡಿ ನಾವು ಆರ್ಟ್ರಿಕ್ ಇರೋ PC ಮೋಹನ್ ಸರ್ಗೆ ಹೇಳ್ತಿರೋದು JDS ಅಲ್ಲೂ ಭಾರಿ ಸ್ಟ್ರೆಂತ್ ಇದೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ, ಎಲ್ಲರೂ ಮಾಡಿ ಅಂತ. ಅವ್ರು ಯಾಕಂದ್ರೆ ಲೋಕಸಭೆ ಅಭ್ಯರ್ಥಿ ಇಲ್ಲ, 108 ಕೆಲಸ ಇರ್ತದೆ, ದೊಡ್ಡ ಅಸೆಂಬ್ಲಿ ಇದು, 8 ಅಸೆಂಬ್ಲಿ ಇರೋದ್ರಿಂದ ಸರ್ ನಾವೇ ತುಂಬ ಸುಸ್ತಾಗಿರ್ತೀವಿ. ಎಲ್ಲ ಕಡೆ ಓಡಾಡ್ತಾಯಿದ್ವಿ, ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ವಿ. ನಿಮ್ಮವರು ವಾಲಂಟ್ರಿಯಾಗಿ JDS ಕಾರ್ಯಕರ್ತರು ಓಡ್ ಬಂದು ನಮ್ಮ ಕೆಲಸ ಮಾಡ್ತಾಯಿದ್ದಾರೆ, ನಮ್ಗೆ ಭಾರಿ ಖುಷಿ ಆಗ್ತದೆ. ಖಂಡಿತ ನಾವೇನಾದರೂ ಈ ಬಾರಿ ಗೆದ್ದರೆ ಪಾರ್ಲಿಮೆಂಟಲ್ಲಿ ನಮ್ಗೆ ಏನಾದರೂ ಒಂದು ಸ್ಥಾನಮಾನ ಸಿಕ್ಕರೆ ಗಾಂಧಿನಗರ ವಿಧಾನಸಭಾ ಕಾರ್ಯಕರ್ತರಿಗೂ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತೀವಿ. ನಿಮ್ಮನ್ನು ನಾವು ವಿಶ್ವಾಸ ತಗೊತಿಂದ ಒಂದು ವಿಶ್ವಾಸ ಕೊಡ್ತಾ ಇದ್ದಾರೆ. ಇವತ್ತು PC ಮೋಹನ್ ಅವರು ಇದಕ್ಕೆ ಮುಂಚೆ BJP ಅಭ್ಯರ್ಥಿಯಾಗಿ 3 ಬಾರಿ ಆ ಭಾಗದಲ್ಲಿ ಗೆದ್ದಿದ್ದಾರೆ. 3 ಬಾರಿ ಕೂಡ JDS ಅವ್ರ ವಿರೋಧ ವ್ಯಕ್ತಪಡಿಸಿ ಕೆಲಸವನ್ನು ತಾವು ಮಾಡಿದ್ರಿ. ಬಟ್ ಈ ಬಾರಿ ಮಾತ್ರ ಅವ್ರ ಪರವಾಗಿ ಹೋಗ್ತಿದ್ದೀರಾ ಸರ್. ಆದರೆ ಅವರು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಸಂಪೂರ್ಣವಾಗಿ ಗಾಂಧಿನಗರ ಕ್ಷೇತ್ರದ ಎಲ್ಲ JDS ಘಟಕನ ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಜೊತೆ ಅವರು ಸೇರ್ತಾ ಇದ್ದಾರಾ ಏನು ಸರ್? 3 ಬಾರಿ ಪ್ರಬಲವಾದ ಅಭ್ಯರ್ಥಿ PC ಮೋಹನ್ ಅಂತ ಗೊತ್ತಿರೋ ವಿಷಯನೇ, ಇದು ಸೆಂಟ್ರಲು. ಹಾಗಾಗಿ ಅವ್ರಿಗೆ ಭಾರಿ ವಿಶೇಷವಾಗಿ ಅಂದರೆ ಒಂದು ಸ್ಟಾಮಿನಾ ಅಂತ ಹೇಳ್ಬೋದು, ಅವ್ರಿಗೆ ಒಂದು ಧೈರ್ಯ ಜಾಸ್ತಿ. ನಮ್ಮಲ್ಲಿ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಇದ್ದಾರೆ ಸೆಂಟ್ರಲ್. ಯಾಕಂದರೆ 3 ಬಾರಿ ಗೆದ್ದಿದೆ, ಈ ಬಾರಿ ನಾವೇ ಗೆಲ್ತೀವಿ ಅಂತ ಒಂದು ಹುಮ್ಮಸ್ಸಿಂದ ಇದ್ದಾರೆ. ಹಾಗಾಗಿ ಆ ಹುಮ್ಮಸ್ಸಿರೋರಿಗೆ ನಾವು ಒಂದು ಸ್ಟಾಮಿನಾ ಕೊಡಬೇಕಂತ ನಾವು ನಿಂತಿದ್ವಿ. ಯಾಕೆ ನಾವು ಪ್ರಚಾರ ಮಾಡ್ತಾಯಿದ್ರು ಕುಮಾರಣ್ಣ ಅವ್ರ ಮಾತು ಇವತ್ತು NDA ಆಗಿರೋದ್ರಿಂದ ಕೈ ಜೋಡಿಸ್ಕೊಂಡು ನಾವು ಅವ್ರಿಗೆ ನಮ್ಮಲ್ಲಿ ಎಷ್ಟು 25,000 ವೋಟ್ ಬ್ಯಾಂಕ್ ಇದ್ದಾರೆ ಏನು JDS ಗಾಂಧಿನಗರದಲ್ಲಿ, ಅದರಲ್ಲಿ ಒಂದು 25% 40% ಅಂತ ಈ ಬಾರಿ ಅಂತ ವೋಟ್ ಪೋಲಿಂಗ್ ಆಗೇ ಆಗುತ್ತೆ. ಯಾಕಾಗಿರೋ ಪೋಲಿಂಗ್ ಆದಾಗ ಅವರು ಒಂದು 4ರಿಂದ 5 ಲಕ್ಷ ವೋಟ್ ಸ್ವಲ್ಪ ಇನ್ಕ್ರೀಸ್ ಆಗೋಂಥ ಚಾನ್ಸಸ್ ಇದೆ. ಆವಾಗ ಇನ್ಕ್ರೀಸ್ ಆದಾಗ ನಮ್ಮನ್ನು ವಿಶ್ವಾಸ ತಗೊಂಡು ಒಂದು ಕೆಲಸ ಮಾಡೋಂಥ ಕಾರ್ಯಕ್ರಮ ಖಂಡಿತ ಮಾಡ್ತಾರೆ. ಯಾಕಂದರೆ ಪ್ರಬಲವಾದ ಅಭ್ಯರ್ಥಿ ಅವರು PC ಮೋಹನ್ ಅವರು, ನಾವೇನು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ನಾಯಕರು ಕುಮಾರಣ್ಣ ಆಲ್ರೆಡಿ ಅವರು ವರಿಷ್ಠರು ಅವರೇ NDA ಜೊತೆ ಸೇರಿದ ಮೇಲೆ ನಾವೆಲ್ಲ ರಾಮನಿಗೆ ಅಲ್ಲಿನ ಸೇವೆ ಮಾಡ್ದಂಗೆ ಅವ್ರು ಏನು ನಮ್ಮ ಆದೇಶ ಪ್ರಕಾರ ನಾವು ಆ ಕೆಲಸ ಮಾಡ್ತಾಯಿದ್ವಿ ಸರ್. ಯಾಕಂದರೆ PC ಮೋಹನ್ ಸರ್ಗೆ ನಾವೊಂದು ಮನವಿ ಮಾಡ್ಕೊತಾ ಇದ್ವಿ. ಗಾಂಧಿನಗರ ವಿಧಾನಸಭೆ ಅಧ್ಯಕ್ಷರಾದ ವಿಜಯ್ ಅಂತ ನಮ್ಮಲ್ಲೂ ಸುಮಾರು ಜನ ಯುವಕರಿದ್ದಾರೆ ಸರ್. ಮುಂಬರುವ BBMP ಚುನಾವಣೆ ಆಗಿರ್ಬೋದು, ಆಮೇಲೆ ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ನೀವು ನಮ್ಮ ಜೊತೆ ಕೈ ಜೋಡಿಸಿರೋ ಇಲ್ಲ ನಮ್ಮನ್ನ ನೀವು ಕಡೆಗಣಿಸಿರೋ ಅದು ನಾವು ಯಾವತ್ತೂ ನಾವು ಅದು ಹೇಳೋಕ್ಕೆ ಹೋಗಲ್ಲ. ಏನು ನಮ್ಮ ಕುಮಾರಣ್ಣ ಏನು ನಮ್ಮ ದೇವೇಗೌಡರು ಅದು ಪಕ್ಷ ಇದೆಯಲ್ಲ, ನಾವು ಪಕ್ಷವಾದಿಂದ ನಾವು ಖಂಡಿತ ನಿಮ್ಮ ಜೊತೆನೇ ಇರ್ತೀವಿ, ಸದಾ ಇರ್ತೀವಿ. ಏನೇ ಒಂದು ಮನಸ್ತಾಪ ಇರಲಿ, ನಿಮಗೂ ಮನಸ್ತಾಪ ಇರಲಿ, ಬಂದು ಕುಂತು ಮಾತಾಡಿ ನಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ನಮ್ಮದೊಂದು ಮನವಿ ಮಾಡ್ಕೊತ ಇದ್ದೀವಿ ಅಷ್ಟೇ ಹೊರತು ನಾವೇನು ಆರ್ಡ್ರ್ ಮಾಡ್ತಲ್ಲ. ಯಾಕಂದ್ರೆ ಅವರು ದೊಡ್ಡ ನಾಯಕರು PC ಮೋಹನ್ ಅವರು, ಅವ್ರಿಗೆಲ್ಲ ತಿಳಿದಿರೋರು, ಅವ್ರ ಸರ್ವಿಸ್ಗೆ ನಾವಿನ್ನೂ ಕೈ ಜೋಡಿಸ್ತಾ ಇದ್ವಿ. ಯಾಕಂದರೆ ಇದು ಜಾತ್ಯತೀತ ಜನತಾದಳ
ಯಾಕೆ 28 ಲೋಕಸಭೆಯಲ್ಲೂ ಅವ್ರು ಗೆಲ್ಲಬೇಕಂತ ನಮ್ಮ ದೇವೇಗೌಡರಲ್ಲಿ ಕುಮಾರನಾಗಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಅವ್ರ ಪರ ಯಾವತ್ತೂ ನಾವು ಕಡೆ ಕಾಣಿಸೋಕೆ ಹೋಗಲ್ಲ. ಅವ್ರನ್ನ ವಿಶ್ವಾಸದಲ್ಲಿ ನಾವು ತೊಗೊತಾ ಇದ್ದೀವಿ. ನಾವು PC ಮೋಹನ್ ಅವ್ರನ್ನ ನಮ್ಮನ್ನೇ ವಿಶ್ವಾಸಕ್ಕೆ ತೊಗೊಳ್ಳಿ ಸರ್ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸರ್. PC ಮೋಹನ್ ಅವರು ಆ ಭಾಗದಲ್ಲಿ ಗಾಂಧಿನಗರ ಭಾಗದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ 3 ಬಾರಿ ಅವರು ಲೋಕಸಭಾ ಸದಸ್ಯ ಆಯ್ಕೆಯಾಗಿದ್ದಾರೆ. ಎಲ್ಲೋ 3 ಬಾರಿ ಆಯ್ಕೆ ಆಗಿರೋದ್ರಿಂದ 4ನೇ ಬಾರಿಗೆ ಅವರಿಗೆ ವಿರೋಧಿ ಅಲೆ ಆ ಭಾಗದಲ್ಲಿ ನಡೀತಾ ಇದೆ. ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಅವರ ವಿರೋಧಿ ಅಲೆ ಇತ್ತು ಅಂತ ಮಾತಿತ್ತು. ಆದರೆ ಈಗ JDS ಅವ್ರ ಜೊತೆ ಸೇರ್ಪಡೆ ಆಗಿರೋದ್ರಿಂದ ಅವ್ರ ಗೆಲುವಿಗೆ ಸಹಕಾರಿ ಆಗುತ್ತಾ ಸರ್? ಖಂಡಿತ ಇದರಲ್ಲಿ 2 ಮಾತಿಲ್ಲ. ಯಾಕಂದರೆ ಕಳೆದ ಬಾರಿ ಚುನಾವಣೆ 2019ರಲ್ಲಿ ಕಾಂಗ್ರೆಸ್ಸು JDS ಮೈತ್ರಿ ಆದರು. ಆವಾಗ ಮೈತ್ರಿ ಆವಾಗ ಇದ್ದರೂ ಕೂಡ PC ಮೋಹನ್ ಅವ್ರು ಗೆದ್ದವ್ರೆ. ಈ ಬಾರಿ 2024ರಲ್ಲಿ ಏನು JDS BJP ಮೈತ್ರಿ ಮಾಡ್ಕೊಂಡವ್ರಲ್ಲ, ಈ ಬಾರಿನೂ ಏನೋ ಅವ್ರಿಗೆ ಒಂದು ವಿಶ್ವಾಸ ಅಂದರೆ ನಮಗೆ ಅಧಿಕವಾಗಿ ಬಹುಮತದಲ್ಲಿ ನಾವು ಗೆಲ್ಬೋದಂತ ಒಂದು ವಿಶ್ವಾಸ ಇದೆ. ಯಾಕಂದರೆ ಅವರು ಮಾಡಿರೋಂಥ ಕೆಲಸ ಆಗಲಿ, ಯಾಕಂದರೆ ಮೆಟ್ರೋ ಪ್ರಾಜೆಕ್ಟು, ಆಮೇಲೆ ಕೆಲವೊಂದು ಆ ಕಡೆ ದಮ್ನೂರಲ್ಲಾಗಲಿ ನಾನಾ ರೀತಿ ಹೈವೇ ರಸ್ತೆ ಆಗಲಿ ಎಲ್ಲ ಅವರು ಸುಮಾರು ಕಾರ್ಯಕ್ರಮ ಮಾಡವ್ರೆ. ಯಾಕಂದರೆ ಆ ಭಾಗದಲ್ಲಿ ಮತಯಾಚನೆ ಜಾಸ್ತಿ ಆಗುತ್ತೆ. ಪೋಲಿಂಗ್ ಅಂತೂ ಆ ಭಾಗದಲ್ಲಿ ತುಂಬ ಇದೆ. ಯಾಕಂದರೆ ಅವರಲ್ಲಿ 3 ಅಭ್ಯರ್ಥಿ ಇದ್ದಾರೆ. ಒಂದು ಮಾದೇಪುರದಲ್ಲಿ ಒಂದು ಸುರೇಶ್ ಕುಮಾರ್ ಒಬ್ಬರು, ಇಲ್ಲಿ ಕಳೆದ ಬಾರಿ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಸಪ್ತಗಿರಿ ಗೌಡರು 2ನೇ ಸ್ಥಾನ ತೊಗೊಂಡ್ರು. ಅವರು ಒಂದು 38,000 ಓಟನ್ನು ಮಾಡವ್ರೆ, ಯಾಕಂದರೆ ಗಾಂಧಿನಗರದಲ್ಲಿ. ಹಾಗಾಗಿ ಏನಂದರೆ ಡೆವಲಪ್ ಆಗ್ತದೆ ಅಷ್ಟೇ ಹೊರತು ಅವ್ರಿಗೆ ಡೆವಲಪ್ ಕಮ್ಮಿ ಅಂತಲೂ ಇಲ್ಲ. ಯಾಕಂದರೆ ವಿಶ್ವಾಸಕ್ಕೆ ತೊಗೊತಾರೆ, ಪ್ರತಿಯೊಬ್ಬರು ನಾಯಕರನ್ನ ವಿಶ್ವಾಸಕ್ಕೆ ತೊಗೊತಾರೆ, ಪ್ರತಿಯೊಬ್ಬರು ಹೋದ್ರೂ ಮಾತಾಡ್ತಾರೆ. ಆದರೆ ಏನು ಲೋಕಸಭೆಯಲ್ಲಿ ಸುಮಾರು ಜನ ಫೋನ್ ಮಾಡಿದ್ರೆ ಯಾರೂ ರಿಸೀವ್ ಮಾಡಲ್ಲ, ಸುಮಾರು ಜನ ಹೋದ್ರೆ ಯಾರೂ ಮಾತಾಡೋಕ್ಕಾಗಲ್ಲ. ಯಾಕಂದರೆ PC ಮೋಹನ್ ಅವರು ಒಂದು ಸಾಮಾನ್ಯ ವ್ಯಕ್ತಿ ಫೋನ್ ಮಾಡಿದ್ರು ಸಡನ್ನಾಗಿ ಅಟೆಂಡ್ ಮಾಡ್ತಾರೆ, ಸಡನ್ನಾಗಿ ಮಾತಾಡ್ತಾರೆ, ಸಡನ್ನಾಗಿ ಹೋಗಿ ಅವ್ರ ಪಕ್ಕ ಸಂಪರ್ಕ ನಿಂತ್ಕೊತಾರೆ. ನಿಮ್ಗೇನು ಕಷ್ಟ ಆಗುತ್ತೆ, ಏನು ನಿಮ್ಗೇನು ತೊಂದರೆ ಆದ್ರೂ ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ PC ಮೋಹನ್ ಅವರು. ಸರ್, ಇವತ್ತು ಗಾಂಧಿನಗರ ಕ್ಷೇತ್ರದ JDS ಅಧ್ಯಕ್ಷರಾಗಿ ಆ ಭಾಗದ ಎಲ್ಲ ಮತದಾರರಿಗೆ ಲೋಕಸಭಾ ಚುನಾವಣೆಯಲ್ಲಿ ಏನು ವಿನಂತಿ ಮಾಡ್ತೀವಿ ಸರ್? ಈ ಭಾಗದಲ್ಲಿ ನಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನಾವು ಬಯಸ್ತಾ ಇದ್ದೀವಿ ಅಂದರೆ 85, 86, 96 ಏನು ನಮ್ಮ ನಾರಾಯಣರಾವ್ ಅವಾಗ 2 ಬಾರಿ ಗೆದ್ದಂಥ ನಾಯಕರು ಅಭ್ಯರ್ಥಿ ಅವರು ರಾಜ್ಯಸಭೆಯಲ್ಲಿ. ಯಾಕಂದರೆ ಅವತ್ತಿಂದ ಇವತ್ತವರೆಗೂ ಗಾಂಧಿನಗರ ಅಂದರೆ ಒಂದು JDS ಬೆಲ್ಟೇ ಅದು. ಯಾಕೆ JDS ಬೆಲ್ಟ್ ಅಂದರೆ ನಾಯಕರು ಇರಲಿಲ್ಲ, ಹಾಗಾಗಿ ನೆಕ್ಸ್ಟ್ ನಮ್ಮ ಅಭ್ಯರ್ಥಿಯಾಗಿ ಇವರು ನಾರಾಯಣರಾವ್ ಸ್ಪರ್ಧೆ ಮಾಡೋಕ್ಕಾಗಿಲ್ಲ. ನಾನಾ ರೀತಿ ಈಗ ಗಾಂಧಿನಗರ ಸ್ವಲ್ಪ ಹಿಂದೇಟು ಹೊಡೆಯೋದ್ರಿಂದ ಕಾರ್ಯಕರ್ತರು ನಮ್ಮಲ್ಲಿ ಯಾರೂ ಕುಗ್ಗಿಲ್ಲ. 35 ವರ್ಷ 45 ವರ್ಷ ಗಾಂಧಿನಗರ ಕಾರ್ಯಕರ್ತರು ಹಂಗೆ ಉಳ್ಕೊಂಡವ್ರೆ. ಅಭ್ಯರ್ಥಿ ಅಂತೂ ನಮ್ಗೆ ಯಾವತ್ತೂ ಗಾಂಧಿನಗರಲ್ಲಿ JDS ಪಕ್ಷದಿಂದ ಯಾರೂ ಸಿಕ್ಕಿಲ್ಲ. ಕಳೆದ ಬಾರಿ 2018ರಲ್ಲಿ ನಾರಾಯಣ ಸ್ವಾಮಿ ಅಂತ ಒಬ್ಬ ಪ್ರಬಲವಾದ ಒಂದು ಅಭ್ಯರ್ಥಿ ಸಿಕ್ಕರು. ಅವ್ರಿಗೆ ನಾನಾ ರೀತಿ ಎಲ್ಲ ಯುವಕರೆಲ್ಲ ಸೇರಿ ಸಂಘಟನೆ ಮಾಡಿ 38,000 ವೋಟ್ ಬ್ಯಾಂಕ್ ಮಾಡಿದ್ರು. ನೆಕ್ಸ್ಟ್ 2023ಕ್ಕೂ ಅದೇ ಥರ ಅವ್ರಿಗೆ ಸಂಪರ್ಕ ಮಾಡಿ ವೋಟ್ ಬ್ಯಾಂಕ್ ಮಾಡಿಕೊಟ್ಟಾರೆ. ಹಾಗಾಗಿ ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ಯಾವುದೇ ಥರ ಗೊಂದಲ ಇಲ್ಲ. ಕಾರ್ಯಕರ್ತರು JDSಲ್ಲಿ ಗಾಂಧಿನ ಅಧಿಕವಾಗಿದ್ದಾರೆ, ಅಷ್ಟು ಯಾರೂ ಕಡಿಮೆ ಆಗಿಲ್ಲ. ಹಾಗಾಗಿ ಈ ಬಾರಿಯಷ್ಟು ನಮ್ಮ ಕಾರ್ಯಕರ್ತರಂತೂ ಇನ್ನೂ ಉತ್ಸಾಹದಿಂದ ಇದ್ದಾರೆ. BJP ಅವ್ರಿಗೆ ಮಾಡಬೇಕು, ಕೈ ಜೋಡಿಸ್ಬೇಕು, ನಮ್ಮ ಭಾರತ ಚೆನ್ನಾಗಿರಬೇಕು, ನಮ್ಮ ನಾಡು ಚೆನ್ನಾಗಿರಬೇಕು. ಹಾಗಾಗಿ ನಮ್ಮ PC ಮೋಹನ್ ಸಾರು ಚೆನ್ನಾಗಿರಬೇಕು. ಮುಂಬರುವ BBMP ಚುನಾವಣೆಯಲ್ಲಿ, ರಾಜ್ಯಸಭೆ ಚುನಾವಣೆಯಲ್ಲಿ JDS ಅವ್ರು ನಾವು ಗೆಲ್ತೀವಿ, ನಮ್ಮನ್ನು ವಿಶ್ವಾಸ ತೊಗೊತಾರೆ ಅಂತ ನಮ್ಮಲ್ಲಿ ಒಂದು ಹುಮ್ಮಸ್ಸಿದೆ, ನಮ್ಮಲ್ಲಿ ಒಂದು ವಿಶ್ವಾಸ ಇದೆ. ಹಾಗಾಗಿ ಏನು ಕಾಂಗ್ರೆಸ್ ಅವರು 25 ವರ್ಷ ಈ ಗಾಂಧಿನಗರ ವಿಧಾನಸಭೆ ಗೆದ್ದವ್ರೆ, ಇಲ್ಲಿವರೆಗೂ ಯಾರೂ ಅವ್ರನ್ನ ಕ್ವಶನ್ ಮಾಡಿಲ್ಲ, ಯಾರು ಒಬ್ಬರು ಕ್ವಶನ್ ಮಾಡಿಲ್ಲ. ಯಾಕಂದರೆ ಕ್ವಶನ್ ಮಾಡೋದಕ್ಕೆ ನಾಯಕರು ಇಲ್ಲ, ವಿರೋಧ ಪಕ್ಷವರು ಯಾರೂ ಇರಲಿಲ್ಲ. ಯಾಕಂದರೆ 25 ವರ್ಷ ರಸ್ತೆ ಆಗಿದೆ, ಸ್ಕೂಲ್ ಅಂತೂ ಯಾವುದೂ ಅಭಿವೃದ್ಧಿ ಆಗಿಲ್ಲ, ಜನನೂ ಹಂಗೆ ಇದ್ದಾರೆ. ಹಾಗಾಗಿ ಯಾವುದೇ ಥರ ಒಂದು ಪಾರ್ಕ್ ಆಗಲಿ, ಒಂದು ಹಾಸ್ಪಿಟಲ್ ಆಗಲಿ, ನಾನಾ ರೀತಿ ಸೌಲಭ್ಯ ಅಂತೂ ಯಾವುದು ಗಾಂಧಿನಗರ ನಾವು ಕಂಡೇ ಇಲ್ಲ. ಆರ್ಟ್ ಆಫ್ ಸಿಟಿಯಲ್ಲಿ ಇರೋದಂದರೆ ಬೆಂಗಳೂರಿಗೆ ಚಿಕ್ಕಪೇಟೆ ಗಾಂಧಿನಗರನೇ. ಈ ಗಾಂಧಿನಗರನೇ ಅವರು ನಮ್ಮ ಸನ್ಮಾನ್ಯ ದಿನೇಶ್ ಗುಂಡ್ರವರು ಯಾವುದೇ ಥರ ಒಂದು ಅಭಿವೃದ್ಧಿ ಆಗಲಿ, ಒಂದು ಯಾವುದೇ ಥರ ಒಂದು ಹಿರಿಯರಿಗಾಗಲಿ ಒಂದು ಏನೂ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಕಾಮನ್ ಪೀಪಲ್ಸು ಜನರು ಇವತ್ತು ಅದನ್ನೇ ಬಯಸ್ತಿದ್ರೆ, ಸರ್ ಯಾವತ್ತು ನಮಗೆ ಕಾಂಗ್ರೆಸ್ಸಿಂದ ಮುಕ್ತಿ ಸಿಗುತ್ತೆ ಅಂತ, ಕಾಂಗ್ರೆಸ್ಸಿಂದ ನಾವು ಮುಕ್ತಿ ಸಿಗಬೇಕು. ನೆಕ್ಸ್ಟು ಬರುವಂಥ ರಾಜ್ಯಸಭೆಯಲ್ಲಿ BJP ಎದುರು ಬರಬೇಕು, ಇಲ್ಲ JDS ಎದುರು ಬರಬೇಕಂತ ಎಲ್ಲ ಕಾದು ನೋಡ್ತಾ ಇದ್ದಾರೆ. ಖಂಡಿತವಾಗಿ ನಾವು ಮುಂಬರುವ ಚುನಾವಣೆಯಲ್ಲಿ ನಾವು ಅವರಿಗೆ ಖಂಡಿತ ಒಳ್ಳೆಯ ಪಾಠ ಕಳಿಸ್ತಾ ಇದ್ದೀವಿ ಅಷ್ಟೇ.